ಯಾಕಂದರೆ 1935ರಿಂದ ಈ ಪ್ರಕರಣ ತಳುಕು ಹಾಕ್ಕೊಂಡಿದೆ. ಯಾಕಂದರೆ ನಿಂಗನಿಗೆ ಆ ಜಮೀನು ಬಂದಂಥದ್ದು ಸರ್ವೆ ನಂಬರ್ 464. ಈ ವಿಚಾರದಿಂದ 2021ರವರೆಗೂ ಸಿದ್ದರಾಮಯ್ಯ ಅವರ ಪತ್ನಿಗೆ ಬದಲಿ ನಿವೇಶನ ನೀಡುವಂಥದ್ದು. ಇಷ್ಟು ವರ್ಷದ ದಾಖಲೆಗಳು ಮುಡಾದಲ್ಲಿ ಇರುತ್ತೆ ಅನಿಸುತ್ತಾ ಸರ್? ಎಲ್ಲ ದಾಖಲೆ ಮೂಡೋದಿಲ್ಲ ಸರ್. ಈಗ 1935 ಇಸ್ವಿಲಿ ಏನು ನಿಂಗ ಬಿನ್ ಜವರ ಅವರು ಜಮೀನು ಖರೀದಿ ಮಾಡಿದರೆ ಅದು ತಹಸೀಲ್ದಾರ್ ಕಚೇರಿ ಇರ್ತದೆ, ಮತ್ತು ಉಪನೋಂದಣಿಕಾರಿ ಕಚೇರಿ ಲಭ್ಯ ಇರುತ್ತೆ ಅನ್ಸೋದು. ಮತ್ತು ಈ ಪ್ರಕರಣ ಪ್ರಾರಂಭ ಆಗೋದು 1993ನೇ ಇಸ್ವಿಯಿಂದ 92ರಿಂದ ಶುರು ಆಗುತ್ತೆ. ಹಾಗಾಗಿ 1935ನೇ ಇಸ್ವಿಯಿಂದ 92ವರೆಗೂ ಅಂಥ ಏನು ಮಹತ್ವದ ದಾಖಲೆ ಅವಶ್ಯಕತೆ ಇಲ್ಲ. ಅಲ್ಲಿ ಮುಖ್ಯ ಕಂಡುಬರೋದು 1968ನೇ ಇಸ್ವಿಲಿ ಮೊದಲನೇ ಮಗ ಮಲ್ಲಯ್ಯ ಮತ್ತು ಮೂರನೇ ಮಗ ದೇವರಾಜು ಏನು ಸಿದ್ದರಾಮಯ್ಯ ಅವರ ಬಾಮೈದನಿಗೆ ಮಾರಾಟ ಮಾಡಿದ್ರೆ, ಅವರಿಬ್ಬರೂ ಸೇರಿ ಎರಡನೇ ಮಗ ಮೈಲಾರಯ್ಯನವ್ರಿಗೆ ತಮ್ಮ ಹಕ್ಕುಗಳನ್ನೆಲ್ಲನೂ ಕೂಡ ಬಿಟ್ಕೊಟ್ಟು ಹಕ್ಕು ಖುಲಾಸೆ ಪತ್ರ ನೋಂದಣಿ ಮಾಡಿರೋಂಥದ್ದು. ಅದಾದ ನಂತರ ಅವ್ರ ಹೆಸರು ಖಾತೆ ಆಗಿರೋಂಥದ್ದು, ಮತ್ತು ಅವ್ರ ಬ್ಯಾಂಕಲ್ಲಿ ಮತ್ತು ಖಾಸಗಿ ವ್ಯಕ್ತಿಯಿಂದ ಆಧಾರ ಪತ್ರ ನೋಂದಣಿ ಮಾಡಿ ಸಾಲ ಪಡೆದಿರೋಂಥದ್ದು. ಇಷ್ಟು ವಿಚಾರ ಬರುತ್ತೆ ಅಷ್ಟೇ ಹೊರತು. ಆದರೆ ಈ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಶುರು ಆಗೋದು 1992ನೇ ಇಸ್ವಿಯಿಂದ. ಯಾವಾಗ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂಮಿ ವಶಪಡಿಸ್ಕೊಳ್ಳೋಂಥ ಮೊದಲನೇ ಶುರು ಆಗುತ್ತೆ, ಅದೇ ಸಮಯದಲ್ಲಿ ಅವರು ಏನು ಮೈಲಾರಯ್ಯನವರು ಆಧಾರ ಪತ್ರ ಮಾಡಿರ್ತಾರೆ, ಆ ಆಧಾರ ಪತ್ರನ ಬಿಡುಗಡೆ ಮಾಡಿಸ್ಕೊಳ್ಳೋಂಥದ್ದು ಇದೆಲ್ಲ ಪ್ರಕ್ರಿಯೆ 92 ನಡೆಯುತ್ತೆ. ಹಾಗಾಗಿ 92ರಿಂದ 2024 ಏನು ಇದಿದೆ ಅದು ಮಹತ್ವನ ಪಡ್ಕೊಳ್ಳೋಂಥದ್ದು. ಈಗ ಮತ್ತೊಂದು ಕಡೆ ತಾವು CBI ತನಿಖೆ ಆಗಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅದರ ಸರ್, ನಾವು ಮೊದಲಿಂದಲೂ ಕೂಡ ಈ ಪ್ರಕರಣ CBI ಕೊಡಿಸ್ಬೇಕು ಅನ್ನೋದು, ಯಾಕಂದರೆ ಇದು ಮಹತ್ವದ ಪ್ರಕರಣ. ಹಾಗಾಗಿ ನಾವು ಖಾಸಗಿ ದೂರದಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ಸ್ವತಂತ್ರ ತನಿಖೆ ಸಂಸ್ಥೆಯಿಂದ ಅಥವಾ CBI ಸಂಸ್ಥೆಯನ್ನು ಮಾಡಿಸಿ ಅಂತ ಮನವಿ ಮಾಡ್ಕೊಂಡಿದ್ವಿ. ಸೊ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ CBI ಕೊಡುವಂಥ ಅಧಿಕಾರ ಇಲ್ದಿರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ದಾರೆ. ಸೊ ನಾವು CBI ಕೊಡಿಸೋ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಿನ್ನೆ ನಮ್ಮ ವಕೀಲರ ಮುಖಾಂತರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಮಾನ್ಯ ನ್ಯಾಯಾಲಯಕ್ಕೆ ಎಲ್ಲ ರೀತಿ ಮನವರಿಕೆ ಮಾಡಿಕೊಟ್ಟು ಈ ಪ್ರಕರಣ CBI ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಸಹ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಕಡೆ ಈ ಒಂದು FIRನ ಸ್ಕ್ವಾಶ್ ಮಾಡಲಿಕ್ಕೆ ಅರ್ಜಿ ಹಾಕ್ಕೊಳ್ಳುವಂಥದ್ದು, ಮತ್ತು ರಾಜ್ಯಪಾಲರ ಅನುಮತಿಯ ಒಂದು ಮೇಲ್ಮನವಿಯ ಸಲ್ಲಿಸೋದು, ಇವೆಲ್ಲವೂ ಆಗ್ತದೆ. ತಮಗೆ ವಿಶ್ವಾಸ ಇದೆಯಾ ಅದಕ್ಕೆ ಅವ್ರಿಗೆ ಜಯ ಸಿಗೋದಿಲ್ಲ ಅಂತ? ಖಂಡಿತವಲ್ಲ ಸರ್. ಇಲ್ಲಿ ಅವರು ಮೌಖಿಕವಾಗಿ ನಾವು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಯಿದ್ರೆ, ಸೊ ಯಾವುದೇ ದಾಖಲಾತಿನ ಅವರು ಪೂರಕವಾಗಿ ನೀಡಿ ಈ ದಾಖಲೆ ಪ್ರಕಾರ ನಾವು ತಪ್ಪು ಮಾಡಿಲ್ಲ ಅಂತ ಅವರು ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾಯಿಲ್ಲ. ಸೊ ಪ್ರತಿಯೊಬ್ಬ ಆರೋಪಿಯೂ ಕೂಡ ಮಾನ್ಯ ನ್ಯಾಯಾಲಯ ತೀರ್ಪು ಕೊಡೋರು ಕೂಡ ನಾನು ತಪ್ಪಿತಲ್ಲ, ನಾನು ಆರೋಪ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತಲೇ ಹೇಳ್ಕೊಂಬರ್ತಾರೆ. ಅದು ಮನುಷ್ಯನ ಸಹಜ ಗುಣ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ನಡ್ಕೊಳ್ತಾ ಇದ್ದಾರೆ. ಸೊ ಅವರು ಎಲ್ಲೇ ಹೋದರೂ ಕೂಡ ನಾವು ಜಯ ಸಾಧಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲ, ನಾವು ಏನು ಆರೋಪ ಮಾಡೋದಕ್ಕೆ ಪೂರ್ವಕ ಎಲ್ಲ ದಾಖಲಾತಿಗಳಿದೆ. ಆ ದಾಖಲಾತಿಗಳನ್ನು ಪರಿಶೀಲಿಸಿನೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖನೂ ಕೂಡ ಮಾಡಿದ್ದಾರೆ. ಯಾವ ದಾಖಲಾತಿಗಳಿದೆ ಆಯಾ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ನಾವೇನು ಆರೋಪ ಮಾಡೋದು ಸಾಬೀತಾಗುತ್ತೆ ಅಂತ ಮೇಲ್ನೋಟ ಅಂಶಗಳು ಕಂಡು ಬರ್ತದೆ ಅನ್ನೋ ಸ್ಪಷ್ಟವಾಗಿ ತಿಳಿಸಿದೆ. ಯಾರು ಬೇಕಾದ್ರೂ ಎರಡು ಜಡ್ಜ್ಮೆಂಟ್ ಓದ್ಬಿಟ್ರೆ ಎಲ್ಲ ವಿಚಾರ ಅರ್ಥ ಆಗುತ್ತೆ. ಈ ಹಿಂದೆ ತಾವು TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ 50 ಕೋಟಿಗೂ ಮೇಲ್ಪಟ್ಟಂತಹ ಯಾವುದೇ ಪ್ರಕರಣ ಇದ್ದರೂ CBI ಅವರು ಸ್ವಯಂ ಪ್ರೇರಿತವಾಗಿ ಬಂದು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ನಡೆಸ್ತಾರೆ ಅಂತೇಳಿ ಸಚಿವ ಸಂಪುಟ ಈಗ ಅದಕ್ಕೆ ನಿರ್ಬಂಧ ವಿಧಿಸಿದೆ. ಸ್ವಯಂ ಪ್ರೇರಿತವಾಗಿ ಯಾವುದೇ ಕಾರಣಕ್ಕೂ CBI ರಾಜ್ಯಕ್ಕೆ ಎಂಟ್ರಿ ಕೊಡಬಾರ್ದು ಅಂತ. ಸರ್, ನಿಯಮನ ಉಲ್ಲಂಘನೆ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಅವರು ಸರ್ಕಾರದ ಅನುಮತಿ ಇಲ್ಲದೆ ತನಿಖೆ ಮಾಡಬಾರ್ದು ಅಂತ ಹೇಳಿದರೆ ಅಷ್ಟೇ ಹೊರತು ತನಿಖೆ ಮಾಡಬಾರ್ದು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಮಾಡಿಸಿದಾಗ ಸರ್ಕಾರ ಅದಕ್ಕೆ ಅಡ್ಡಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾನ್ಯ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಸರ್ಕಾರ ಕೂಡ ಮನ್ನಣೆ ಕೊಡಬೇಕು, ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮನ್ನಣೆ ನೀಡಬೇಕು. ಯಾವ ಕಾರಣಕ್ಕೆ ನಿರ್ಬಂಧ ಮಾಡೋದು ಅನಿಸುತ್ತೆ ಸರ್ ತಮಗೆ? ಸರ್, ಅಲ್ಲಿ ಈ ಒಂದು ಆರೋಪ ಬಂದ ಕ್ಷಣದಿಂದ ಸಿದ್ದರಾಮಯ್ಯ ಮಹತ್ವವರ್ಧನೆ ಗೊತ್ತಾಗುತ್ತೆ. ಅವರು ತಪ್ಪಿತಸ್ಥರಾಗಿದ್ದಾರೆ. ಎಲ್ಲೇ ತನಿಖೆ ನಡೆದರೆ ನಾನು ಸಿಗಾಕೊಳ್ತೀನಿ ಅನ್ನೋ ಕಾರಣಕ್ಕೆ ಹಲವಾರು ರೀತಿಗಳ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ CBI ಬಂದ ತಕ್ಷಣ CBIನ ತನಿಖೆ ನಡೆಸಿದರೆ ನಮ್ಮ ಆರೋಪ ಖಂಡಿತವಾಗ್ಲೂ ಸಾಬೀತಾಗುತ್ತೆ. ಅದೇ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ವತಂತ್ರ ತನಿಖೆ ಸಂಸ್ಥೆ ಆದರೆ ತಮ್ಮ ಅಧಿಕಾರನ ಪ್ರಭಾವನ ಬಳಸಿ ಆ ಸತ್ಯನ ಎತ್ತಿ ಹಿಡಿದ ರೀತಿಯಲ್ಲಿ ಮಾಡಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರು ಈ ರೀತಿ ಎಲ್ಲ ನಾಟಕಾಡ್ತಾರೆ. ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಮಾನ್ಯ ಲೋಕಾಯುಕ್ತ ಕೂಡ ಅದೇ ಇದ್ದಾರೆ. ಆದರೆ ಈ ಸಲ ಮಾತ್ರ ನಾವಂತೂ ಬಿಡಲ್ಲ ಅವ್ರ ಮೇಲೆ. ಮತ್ತು ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವೇನೆಂದರೆ ನಮ್ಮದು ಇರೋ ಎಲ್ಲ ದಾಖಲಾತಿಗಳು ಏನು ಇದೆ ಆ ದಾಖಲಾತಿಗಳನ್ನ ಹಾಜರುಪಡಿಸಿ ನಾವು ಸಾಕ್ಷಿ ನೋಡಿದ್ರೆ ಸಾಕು, ಅವ್ರಿಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ. ತನಿಖಾ ಸಂಸ್ಥೆ ಏನು ಸಂಪೂರ್ಣ ತನಿಖೆ ನಡೆಸಿ ಒಂದು ದೋಷಾರೋಪಣೆ ಪಡ ಮೂಲಕ ಸಲ್ಲಿಸಲೇಬೇಕು ಅಂತಿರಲಿಲ್ಲ. ಅವರು ಸುಳ್ಳು ಬೀರಿ ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ನಮ್ಮ ದಾಖಲಾತಿಗಳಿಂದ ಅವರ ಆರೋಪನ ಸಾಬೀತುಪಡಿಸೋ ಸಾಧ್ಯತೆ ಖಂಡಿತ ಇದೆ.